ಜೊತೆಗೆ ನೀನು ಇರಲು ಬದುಕು ಜೇನು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಇವತ್ತಿನ ವ್ಲಾಗ್ ನಾನು ಇವತ್ತು ನಮ್ಮ ಅಮ್ಮನ ಮನೆ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ ನೋಡಿ. ಆ್ಯಂಡ್ ಇವತ್ತು ನಮ್ಮ ಪಾಪು ನನ್ನ ತಂಗಿ ಬಂದಿದ್ದಾಳೆ ಗೈಸ್, ವಿದ್ಯಾಶ್ರೀ ನಮ್ಮೂರಿಗೆ. ಸೊ ಇಲ್ಲೇ ಅವರು ಹಾಸ್ಪಿಟ್ಲಿಗೆ ತೋರಿಸೋದು, ಹಾಗಾಗಿ ಬಂದಿದ್ದಾರೆ. ಫೋನ್ ಮಾಡಿದ್ವಿ, ಬರ್ತಾ ಇದ್ದಾರೆ ಅಂತ ಇನ್ನೇನಿಲ್ಲ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅವರು ಇನ್ನೇನು ಹೊರಟ್ಬಿಡ್ತಾರಂತೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ಗೈಸ್, ಇಲ್ಲೇ ಇದ್ದೀವಿ. ಆ್ಯಂಡ್ ನಮ್ಮ ಹೀರೋನ ತೋರಿಸ್ತೀನಿ. ಹಾಯ್, ಸ್ಮೈಲಿಂಗ್ ರಾಜ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಸೊ ಬೇಬಿ, ಇವತ್ತಿನ ವ್ಲಾಗ್ ಏನಂತ ಗೊತ್ತಾ? ಮಾತಾಡ್ತಾ ಇಲ್ಲ. ಸೊ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಹೊರಗಡೆ ಇದ್ದಾರೆ, ಲಕ್ಷು ಎಲ್ಲರೂ. ನಾವು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್? 1 ಗಂಟೆಗೆ ಇನ್ನು 2 ನಿಮಿಷ ಇದೆ. ಈಗ ಏನು ಮಾಡೋದು ನೋಡೋಣ. ಲೇಟ್ ಆಗ್ತಿದೆ ನಮಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಮಧ್ಯಾಹ್ನ ಆಯಿತು. ಬೇಬಿ ಇವತ್ತು ತೆಗ್ದಿರುತ್ತಾ ಮಧ್ಯಾಹ್ನ? ಮಂಗಳವಾರ ಇದ್ದೇ ಇರುತ್ತಲ್ಲ. ಸೊ ನಾವು ರೆಗ್ಯುಲರಾಗಿ ಹೋಗೋದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಲ್ಲ ಗೈಸ್, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೋಗ್ಬಾರಲ್ಲ ಇರಿ, ಅವ್ರು ಬಂದ್ಮೇಲೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಡದ ಇಬ್ರು. ದೇವಸ್ಥಾನ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ. ಆರಾಮ ಯಾವಾಗಿದ್ರು ದೇವಸ್ಥಾನಕ್ಕೆ? ಇಲ್ಲ, ನಿಮ್ಮನ್ನ ಮಾತಾಡ್ಸ್ಕೊಂಡು ಅಂತಾನೆ ಬಂದಿದ್ದು ನಾವು. ಎಲ್ಲ ಎಷ್ಟೊತ್ತಿಗೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ಊರಲ್ಲಿ ಯಾರು ತಿರೋಗೋರಕ್ಕ, ಅವ್ರು ಎತ್ಕೊಂಡು ಹೋಗೋವರೆಗೂ ನಾವು ಸ್ನಾನ ಮಾಡಂಗಿಲ್ಲ. ನೋಡಿ ಗೈಸ್, ನಾವು ಹುಟ್ಟಿದ್ದ ಅಮ್ಮ ಓದ್ಸೋದಕ್ಕಿಂತ ಪರವಾಗಿಲ್ಲ ಗೈಸ್, ಅಷ್ಟೊಂದು ಹೇಳ್ತಾ ಇಲ್ಲ ಇವಾಗ ಇವಳು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡ್ತೀನಿ ನೀನು. ಜುಟ್ಟು ಎಲ್ಲ ಹೊಸ್ದಾಗಿ ನೋಡೋದಲ್ಲ, ನೋಡ್ತಾಳ್ಗುರು. ಅಷ್ಟ ಆಯ್ತು ಬೇಬಿ, ಅಳ್ತಾಳು, ಕೊಟ್ಬಿಡು. ಆಯ್ತು, ಸ್ವಲ್ಪ ಸಮಾನ. ಯಾರಮ್ಮ ಯಾರು ಕಂದ? ಸುಮ್ಮನೆ ಕಚ್ಚಾಕು 4 ಲೆಕ್ಕ ಬಂದೈತೆ. ಕಚ್ಚಿಲ್ಲ ಸಲ ಕಚ್ಬಿಡು. ಕೊಡ್ನಲ್ಲಿ ನೀರು ಬರ್ತಾ ಇದೆ. ಇನ್ನ ನೀನು ಮುತ್ಕೊಡು. ಇಲ್ಲ ನಿಂತ ಕಡೆ ಚಾಟ, ಈ ಕಡೆ ನನ್ನ ಚಾಟ. ಇಲ್ಲಿ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನಮ್ಮಮ್ಮ ಮನೇಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ. ಅವರು ಇನ್ನೊಂದ್ಸರಿ ನಾವು ಬರ್ತೀವಲ್ಲ, ಒಟ್ಟಿಗೆ ಹೋಗೋಣ ಇವತ್ತು ನಾವು ಮಾಡಿಬಿಡಿ ಅಂತ. ಹಾಗಾಗಿ ನಾವು ಸದ್ಯಕ್ಕೆ ಹೆಂಗಿದ್ರು ನಾವು ಎಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಬಂದಿದ್ದೀವಲ್ಲ, ಹಾಗಾಗಿ ಯಾವ್ದಾದ್ರು ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಅಂತ ಇಲ್ಲೇ ಹತ್ರದಲ್ಲಿ ಹೋಗ್ತಾ ಇದ್ವಿ. ಗೈಸ್, ಇದು ನನ್ನ ಫೇವ್ರೆಟ್ ಆಂಜನೇಯ. ಇಲ್ಲಿಗೆ ಬಂದರೆ ಸಮಾಧಾನ ಗೈಸ್. ಅದು ಎದುರುಗಡೆನೇ ಆಂಜನೇಯನ ದೇವಸ್ಥಾನ ಇದು ಕೂಡ. ಸೊ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ದೇವರು ಕಾಣ್ತಾ ಇದೆ, ಅದು ಒಳಗಡೆ ಇದ್ದಿದೆಯಲ್ಲ ಗೇಟ್. ಪಾ ಹಾಯ್, ನಾನ್ ವೆಜ್ ಊಟ ಮಾಡ್ತಾ ಇದೀವಿ ಇವತ್ತು ನಾವು. ನಿಂಗೇನು ಬೇಕು? ರೈಸ್ ಈಸಿ. ನಿಂಗೆ ಮುದ್ದೆ ಬೇಕಾ ರೈಸ್ ಬೇಕಾ ಪುಟ್ಟ? ಯಾವ ಊರ ಭಾಷೆ ಇದು? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇವ್ರ ಎಕ್ಸ್ಪ್ರೆಷನ್ ಯಾಕೆ? ನಮ್ಮನೇಲಿ ನಾವು ನಾನ್ ವೆಜ್ ಮಾಡ್ತಾ ಇಲ್ಲ ಗೈಸ್, ಇನ್ನು 48 ಡೇಸ್ ಮಾಡೋದಿಲ್ಲ. ಯಾಕಂದರೆ ನಮ್ಮದು ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀರಲ್ಲಿ ಇಟ್ಟಿದ್ದೀವಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಮಮ್ಮಿ ಮನೆಗೆ ಬಂದ್ವಿ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು. ಊಟ ಮಾಡಿದ್ಮೇಲೆ ಸಿಗ್ಬೋದು. ಏನು ಪರವಾಗಿಲ್ಲ. ಅಮೃತ ಎಲ್ಲಿ ಮೇಡಮ್ ಇರೋದು ನೀವು? ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರ್ತೀವಿ ನಾವು. ಆಯ್ತು, ಇವ್ರಿಗೆ ಹೇಳಿದ್ದೀವಿ ಅಂತನಾ? ರಜನಿ ಅನ್ನೋರ್ಗೆ ಹೇಳಿದ್ದೆ.
ಓಕೆ ನಾನು ನಿಮ್ಮ ಹೆಸರು ಮೇಡಮ್ ಅಮೃತ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಇದೆಯಾ? ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಥರನೇ ಇವ್ರಿಗೂ ಫಾಲೋ ಆಗಿದೆ. ಏನೇನು ಮಾಡ್ತೀರಿ ನೀವು ಅದರಲ್ಲಿ? ಡೈಲಿ ತಿಂದ್ವಿ, ಹಿಂಗೋದ್ವಿ, ಈ ದೇವಸ್ಥಾನ ನೋಡಿದ್ವಿ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಕೆಲಸ ಆಯ್ತು ಅಂತ ಅಲ್ಲಿ ಮುಗಿಸ್ಕೊಂಡು ನಾವಿಲ್ಲಿ ಈಗ ಸ್ಟವ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ನೋಡಿ ಒಂದು ಶೋರೂಮಿಗೆ ಬಂದಿದ್ದೀವಿ. ಸೊ ನೋಡಿ ಯಾವ್ಯಾವ ಥರ ಇದೆ ಗೈಸ್. ವಾಷಿಂಗ್ ಮಿಷಿನ್ ತೊಗೊಬೇಕು. ಅಮ್ಮ ನೀವು ತೊಗೋತೀರಾ? ತೊಗೊಳಲ್ವಾ? ಲಕ್ಷ ನೀವು ತೊಗೋತೀರಾ? ತೊಗೊಳಲ್ವಾ? ಗೈಸ್ ನಾವು ತೊಗೋಬೇಕು, ಆದರೆ ಅಮೌಂಟ್ ಇಲ್ಲ ಅಷ್ಟೇ ಗೈಸ್. ಇವ್ರು ನೋಡ್ತಾ ಇದ್ರೆ ಸ್ಟವ್ ಇದು ಬಟರ್ಫ್ಲೈಯಲ್ಲಿ 4 ನಮಗೆ ಬೇಡ, ಇಲ್ಲಿ 3 ಇದು ಬೇಡ, ನಮಗೆ 2 ಸಾಕು. ಇದು ಪ್ರೆಸ್ಟೀಜಾ? ಇದೇನು ಈ ಥರ ಡಿಫ್ರೆಂಟಾಗಿ ಬಂದಿದೆ ಇದು? ಇದೇನು ಈ ಥರ ಕ್ಲೀನ್ ಮಾಡ್ಕೊಳಕ್ಕ ಆ ಥರ ಇದೆ ನೋಡು. ಒಳಗಡೆ ಮಧ್ಯ ಏನಿಲ್ಲ. ಇಲ್ಲ, ಇದು ಸ್ಟ್ಯಾಂಡ್ ಬರ್ತದೆ. ಇದು ಮೇಲ್ಗಡೆ ಸ್ಟ್ಯಾಂಡ್ ಬರ್ತದೆ. ಇದು ನಿಮಗೆ ಎತ್ತಿ ಕ್ಲೀನ್ ಮಾಡ್ಕೊಂಡು ಡಿಫ್ರೆಂಟಾಗಿ ಐತಲ್ಲ ಇದು. ಬಟ್ ನೋಡಿ ಅದು ಇದಾಗುತ್ತಲ್ಲ. ಇದು ಬಂದ್ಬಿಡ್ತದೆ. ಇದು ಸಪ್ರೇಟೇ ಇದೆ. ಎಲ್ಲದಕ್ಕೂ ಆ ಥರನೇ ಇದೆ. ಎಲ್ಲದಕ್ಕೂ ಅಡ್ಡ ಬರೋದು. ಕ್ಲೀನ್ ಮಾಡೋಕ್ಕಾದ್ರೆ ಬೇಕಾಗುತ್ತೆ ಅಂತಲ್ಲ. ನೋಡಿ ಇದಲ್ಲ ಬೇಬಿ. ಓಯ್ ವಾಷಿಂಗ್ ಮಿಷಿನ್. ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಕೊಡಿಸ್ತೀಯಾ? ಸೀರಿಯಸ್ ಆಯ್ತು. ಯಾವ ತೊಗೊಂಡ್ರೆ ಬೆಸ್ಟ್ ಮಾಲಕ ನಮಗೆ? ವಾಷಿಂಗ್ ಮಿಷಿನ್ ಚೆನ್ನಾಗಿರೋದು ಈ ಥರದ್ದು ಎಷ್ಟನಾ? ಇದು ಫಿಟ್ಟಿಂಗ್ ಇದ್ದರೆ ಮಾತ್ರ. ಫಿಟ್ಟಿಂಗ್ ಇಲ್ಲ ಐತೆ. ಯಾಕೆ ಮೇಲೆ ನೀರು ಬರಲ್ವಾ? ಮೇಲ್ ಬಂದುಬಿಟ್ರೆ ಕೆಳಗಡೆ ಅದಕ್ಕೆ ಅಂತ ಸಪ್ರೇಟ್ ಸ್ವಿಚ್ಚಲ್ಲಿದೆ. ಇದಕ್ಕೆ ಬೇರೆ ಸಪ್ರೇಟ್ ಹಾಂ ನೋಡು, ಗೊತ್ತಾಗಲ್ಲ ಸುತ್ತ ಅಂತ. ಇವ್ರಿಗೆ ಹೇಳೋದು ಅರ್ಥ ಆಗ್ತಾಯಿಲ್ಲ. ಆ ಥರ ಮನೆ ಅಂದರೆ ಸ್ವಂತ ಮನೆ ಆದರೆ ನೀನು ನಂಗೆ ಹೇಳು, ಅದಕ್ಕೊಂದು ಅರ್ಥ ಐತೆ. ಹಾಂ ನಾನು ನೋಡ್ಬಾರಮ್ಮ ನೀನು ಮಿಕ್ಸಿ ನೋಡ್ತೀಯಾ? ಮನೆಗೆ ಬೇಡವಾ? ಲಕ್ಷು ನೋಡಿ ಬೇಗ. ಹಾಂ ಇದೇ ಸೆಲೆಕ್ಟ್ ಮಾಡ್ರ ನಾವು. ಮಹಾರಾಜ. ಯಾವುದು ಮೇಡಮ್? ಯಾವುದು ನಿಮ್ಮ ಚಾಯ್ಸ್ ಯಾವ್ದು ಬೇಕಂತ ತಗೊಳ್ಳಿ. ಅದೇ ಆಯ್ತಾ? ಜ್ಯೂಸ್ ಕುಡ್ದಿದ್ದು ಗೈಸ್, ಜ್ಯೂಸ್ ಕುಡ್ದಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ. ಈಗ ಹೋಗಿ ಏನ್ರ ಬೇಬಿ ರೆಗ್ಯುಲೇಟರ್ ನೋಡೋಕೆ ಹೋಗ್ಬೇಕಂತೆ. ಗ್ಯಾಸ್ ಸ್ಟವ್ ಇನ್ನೂ ತೊಗೊಂಡಿಲ್ಲ ಗೈಸ್ ನಾವು. ಇನ್ನಿಲ್ಲ ತಿರುಗ್ತಾ ಇದ್ದೀವಿ. ಏನು ನೋಡಿ ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಜ್ಯೂಸ್ ಕುಡಿಯೋದಳು. ಜ್ಯೂಸ್ ಬರೀ ಯಾವ್ದು ಚಲ್ತದೆ ಮುಸ್ಲಾಕು ಅಷ್ಟು. ಬೋರ್ಬನ್ ಬಿಸ್ಕೆಟಾ ಅಮ್ಮ? ಸರಿ ಕೂತ್ಕೊಮ್ಮ. ನಂಗೆ ಕೊಡು ಬಿಸ್ಕೆಟು ಪ್ಲೀಸ್. ಜ್ಯೂಸ್ ಕೊಡ್ತೀಯಾ? ಆಯಿತು, ನಿನಗೆ ಬಿಸ್ಕೆಟ್ ಕೊಡ್ತೀಯಾ ಜ್ಯೂಸ್ ಕೊಡ್ತೀಯಾ? ಬಿಸ್ಕೆಟಾ? ಕುಡು ಕೊಡಲ್ಲ ಗೈಸ್ ಅವಳು. ಈಗ ನೆಕ್ಸ್ಟ್ ಹೋಗೋದಿದೆ ಟೌನ್ಗೆ. ಅಲ್ಲೋಗಿ RMC ಬಂದಿದ್ದೀವಿ ನಾವೀಗ ಹೊರಕ್ಕೆಲ್ಲ ತೊಗೊಳೋದಕ್ಕೆ. ಅಲ್ಲಿ ರೇಷನ್ ಐಟಮ್ ಆಯಿತು. ಗೈಸ್ ಇವರು ಹೂವು ತೊಗೊಳಕ್ಕೆ ಹೋಗಿದ್ದಾರೆ ನಾಳೆಗೆ ಪೂಜೆಗೆ. ಇನ್ನು ನೋಡ್ತಾ ಇದ್ದಾರೆ. ಇವರೆಲ್ಲ ಲಿಸ್ಟ್ ಬರೀತಾ ಓಕೆ ಮಾಡ್ತಾರೆ. ಫ್ರೀಡಮ್ ಆಯಿಲ್ ಬೇಕು. ಇದೆಷ್ಟು? 160. ಇದು 80. ಪ್ಯಾಕೆಟ್ ಹ್ಞೂ ಡಬಲ್ ಜಾಸ್ತಿ ಕಾಣ್ತೈತಾ? ಅದೇ ತಗೊಂಬ ಲಕ್ಷ ಆಗಲ್ಲ ಕೆಲ್ಸಗಳು. ಯಾಕೆ ಇಷ್ಟೊಂದು ಮಾಡಿಕೋರು ರೇಟು? ಎಲ್ಲ ಮಾಡಿಕೋರು ಗೈಸ್. ಈಗ ಎಲ್ಲ ಕಡೆ ಓಡಾಡಿ ಫೈನಲಿ ಇವಾಗ ಫೋಟೋ ಬಂದಿದ್ದೀವಿ. ಫೋಟೋ ತೊಗೊಂಡು ಹೋಗ್ಬೇಕು ಈಗ, ದೇವ್ರದ್ದು ಫೋಟೋ. ಸೊ ನಮ್ಮ ಮಮ್ಮಿ ಇಲ್ಲಿದ್ದಾರೆ.
ಮೊಬೈಲಲ್ಲಿ ಡೀಪಾಗಿ ಮುಳುಗೋಗಿದ್ದಾರೆ ಗೈಸ್ ಇವರು. ಸೊ ಬನ್ನಿ ನಾವು ಹೋಗಿ ಫೋಟೋ ತೊಗೊಂಡೋಣ. ಹಾಯ್ ಚೋಟು, ಕೊಡು. ಥ್ಯಾಂಕ್ ಯು. ಮೈಸೂರು ಪಾಕ್. ಗೈಸ್ ದೇವ್ರದ್ದು ಚಿಕ್ಕದು ಫೋಟೋ ಆರ್ಡ್ರ್ ಕೊಟ್ಟಿದ್ವಿ, ಅದು ರೆಡಿ ಇದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ನಾವು ನಾನ್ ವೆಜ್ ತಿಂದಿರೋದ್ರಿಂದ ಇವಾಗ ಫೋಟೋ ತೊಗೊಂಡು ಹೋಗ್ತಾ ಇಲ್ಲ. ಸೊ ನಾಳೆ ಬರಬೇಕು. ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ. ನೆನ್ನೆ ಹೇಳಿದಂಗೆ ಇವತ್ತು ನಾನು ದೇವ್ರ ಫೋಟೋ ತರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ಗೈಸ್ ನಾವು ಹೊಸ ಮನೆಗೆ ಆಲುಕ್ಸ್ಬೇಕು ಅಂತಿದ್ದೀವಿ ನಾಳೆ. ಸೊ ಅದೇ ವಿಶೇಷ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ. ಥ್ಯಾಂಕ್ ಯು. ಮತ್ತೆ ಸಿಗೋ, ಬಾಯ್.